ವೃತ್ತಿಗೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳ ಸೇತುಬಂಧ ಕಾರ್ಯಕ್ರಮದ ಪೂರ್ವ ಪರೀಕ್ಷೆ ಮತ್ತು ಸಾಫಲ್ಯ ಪರೀಕ್ಷೆ ನೋಡೋಣ. ವಿಷಯ ಕನ್ನಡ 5ನೇ ತರಗತಿ. ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕ್ತೇವೆ, ಇಲ್ಲಿ ಶಾಲೆ ಹೆಸರನ್ನು ಹಾಕ್ತೇವೆ, ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ಹಾಕ್ತೇವೆ. ನನ್ನ ಊರು ನನ್ನ ಶಾಲೆ, ಅಮ್ಮ, ಮಳೆ ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡು 3-4 ವಾಕ್ಯದಲ್ಲಿ ನಿನ್ನ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇವು ಮೌಖಿಕವಾಗಿರುವಂಥ ಕ್ವಶನ್ಸ್ಗಳು. ಕೆಳಗೆ ಕೊಟ್ಟಿರುವಂಥ ಪದಗಳನ್ನು ಓದಿಕೊಂಡು ಸಜಾತಿ ಮತ್ತು ವಿಜಾತಿಯ ಒತ್ತಕ್ಷರಗಳನ್ನು ವರ್ಗೀಕರಿಸಿ ಬರೆಯಿರಿ. ಮುದ್ರಿತ ವಿಷಯಗಳು. ಮಲೆನಾಡ ತಪ್ಪಲಿನಲ್ಲಿರುವಂತಹ ಕಣಬೂರು ಊರಿನ ಶಾಲೆಯ ಮಕ್ಕಳು ಕಿಶೋರರ ಅಜ್ಜಿಯ ತೋಟಕ್ಕೆ ಗುರುಗಳೊಂದಿಗೆ ಹೊರಸಂಚಾರ ಹೊರಟರು. ಕಿಶೋರರ ಅಜ್ಜಿಯ ಮನೆ ಬೆಟ್ಟದ ತಪ್ಪಲಿನಲ್ಲಿದೆ. ಮೇಲ್ಕಂಡ ಮುದ್ರಿತ ವಿಷಯವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸು. ಕಿಶೋರನ ಅಜ್ಜಿಯ ಮನೆ ಎಲ್ಲಿದೆ? ಇಲ್ಲೇ ಉತ್ತರವನ್ನು ಬರೆಯುವಂಥದ್ದು. ನಿನ್ನ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಬಳಸಿ ನಿನ್ನ ಊರು ಯಾವುದು? ಈ ವಾಕ್ಯಕ್ಕೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಬಳಸುವಂಥದ್ದು. ಇವುಗಳನ್ನು ನಾವು ನೋಡ್ಬೋದು. ಇದಕ್ಕೆ ವಿರುದ್ಧಾರ್ಥಕ ಪದವನ್ನು ಬರೆಯಿರಿ. ಗೌರವ, ಅಗೌರವ. ಬರ್ತಾನೆ. ಆಡುಮಾತಿನ ಪದಗಳನ್ನು ಗ್ರಾಂಥಿಕ ಭಾಷೆಯಾಗಿ ಬರುತ್ತಾರೆ. ಈ ರೀತಿ ಇರುವಂತಹದ್ದನ್ನು ನಾವು ಕನ್ನಡ ಪತ್ರಿಕೆಗೆ ತೆಗೆದಿರುವಂತಹ ಸಾಫಲ್ಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋದಾದರೆ, ಸಂಪಂಗಪ್ಪನ ಮಗ ಮರಿ ಸಂಪಂಗಪ್ಪ. ಈ ರೀತಿ ಇರುವಂತಹ ನ್ಯಾಲಿಗೆ ಸುರುಳಿ ವಾಕ್ಯಗಳನ್ನು ವೇಗವಾಗಿ ತಪ್ಪಿಲ್ಲದಂತೆ 10 ಬಾರಿ ಹೇಳುವಂಥದ್ದು. ಗುಣಿತಾಕ್ಷರದಿಂದ ಪ್ರಾರಂಭವಾಗುವ ಅಥವಾ ಯಾವುದಾದ್ರೂ 2 ಪದಗಳನ್ನು ಬರೆ. ರು ದಿಂದ ಪ್ರಾರಂಭವಾಗುವಂತಹ ಯಾವುದಾದ್ರೂ 2 ಪದಗಳನ್ನು ಬರೆ. ಬಿಸಿಲ ಜಳಕ್ಕೆ ನೀರು ಏನಾಯಿತು? ನಿನಗೆ ತಿಳಿದಿರುವ ಯಾವುದಾದ್ರೂ 2 ಲೇಖನ ಚಿಹ್ನೆಗಳನ್ನು ಬರೆ. ನಿನಗೆ ಇಷ್ಟವಾದ ಸಾಕು ಪ್ರಾಣಿಯ ಬಗ್ಗೆ ಪುಟ್ಟ ಪ್ರಬಂಧ ಬರೆ. ಬಹುರೂಪ. ಮಗು, ಮಕ್ಕಳು, ನಾಯಿ, ನಾಯಿಗಳು. ಈ ರೀತಿ ಇರುವಂತಹ ಕ್ವಶನ್ಸ್ಗಳನ್ನು ನಾವು ಸಾಫಲ್ಯ ಪರೀಕ್ಷೆಯಲ್ಲಿ ಕೇಳ್ಬೋದು. ನೆಕ್ಸ್ಟ್ ಬಂದರೆ ಇದು ಗಣಿತಕ್ಕೆ ಸಂಬಂಧಪಟ್ಟಂತಹ ಪೂರ್ವ ಪರೀಕ್ಷೆ. ಸಂಖ್ಯೆ ವಿನ್ಯಾಸಗಳನ್ನು ಗುರುತಿಸಿ ಬರೆ. ಇಲ್ಲಿ ನೋಡಿರುವಂಥದ್ದು. ಸಮಯವನ್ನು ಗುರುತಿಸು. ದತ್ತ ಸಂಖ್ಯೆಗಳ ಹಿಂದಿನ ಮತ್ತು ಮುಂದಿನ ಸಂಖ್ಯೆಗಳನ್ನು ಬರೆಯುವಂಥದ್ದು. ಇದಗಳನ್ನು ವಿಸ್ತರಿಸಿ ಬರೆಯುವಂಥದ್ದು. ಇದನ್ನು ಏರಿಕೆ ಕ್ರಮದಲ್ಲಿ ಬರೆಯುವಂಥದ್ದು. ಈ ರೀತಿ ಕ್ವಶನ್ಸ್ಗಳನ್ನು ನಾವೇನು ಮಾಡ್ಬೋದು, ಮಕ್ಕಳಿಗೋಸ್ಕರ ತಕ್ಕಬೋದು. 10 ಅಂಶ ಮತ್ತು 10ನೇ ಕ್ವಶನ್ನು ಅಂಶ ಮತ್ತು ಛೇದಗಳನ್ನು ಗುರುತಿಸಿ ಬರೆ. ಅಂದರೆ 10ನೇ 4 ಅಂತ ಕೊಟ್ಟು ಇದರಲ್ಲಿ ಅಂಶ ಯಾವುದು, ಛೇದ ಯಾವುದು ಅನ್ನೋದನ್ನು ಗುರುತಿಸಿ ಬರೆಯುವಂಥದ್ದು. ನೆಕ್ಸ್ಟು 5ನೇ ತರಗತಿ ಸಾಫಲ್ಯ ಪರೀಕ್ಷೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಕೇಳಿರುವಂಥ ಕ್ವಶನ್ಸ್ಗಳು. ಇವುಗಳನ್ನು ಏರಿಕೆ ಕ್ರಮದಲ್ಲಿ ಬರೆ. ಕೊಟ್ಟಿರುವಂಥ ಅಂಕೆಗಳಿಂದ ದೊಡ್ಡ ಮತ್ತು ಚಿಕ್ಕ ಸಂಖ್ಯೆಯನ್ನು ರಚಿಸುವುದರಿಂದ. ಈ ರೀತಿ ಕೇಳಿರುವಂಥ ಕ್ವಶನ್ಸ್ಗಳನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಬಂದರೆ ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ಸಜೀವಿಗಳ 2 ಗುಣಲಕ್ಷಣಗಳನ್ನು ಬರೆಯಿರಿ. ಜೇನುಹುಳು, ಅಡಿಕೆ, ಆಟಿಕೆ ಗೊಂಬೆ, ಸೊಳ್ಳೆ, ಬಾಳೆಗಿಡ, ಕಪ್ಪೆ, ಬಾವಿಲಿರುವಂತಹ ನೀರು ಕಲ್ಲು. ಇವುಗಳ ಸಜೀವಿ ಮತ್ತು ನಿರ್ಜೀವಿಗಳನ್ನು ಕೊಟ್ಟಿರುವಂಥ ಪದಗಳಲ್ಲಿ ಸಜೀವಿ ಮತ್ತು ನಿರ್ಜೀವಿಗಳನ್ನು ವಿಂಗಡಿಸಿ ಬರೆ. ಈ ರೀತಿಯಾಗಿರುವಂಥ ಕ್ವಶನ್ಸ್ಗಳನ್ನು ನಾವೇನು ಮಾಡ್ಬೋದು, ಮಕ್ಕಳಿಗೆ ಕೇಳುವಂಥದ್ದು. ಹೊಂದಿಸಿ ಬರೆ. ಈ ರೀತಿ 10 ಕ್ವಶನ್ಸ್ಗಳನ್ನು ತೆಗೆದಿರುವಂಥದ್ದು. ಅದೇ ರೀತಿ ಸಾಫಲ್ಯ ಪರೀಕ್ಷೆಗೆ ಬಂದರೆ ನಿರ್ಜೀವಿಗಳ 2 ಲಕ್ಷಣಗಳನ್ನು ಬರೆಯಿರಿ. ಜೇನುಹುಳುಗಳಿಂದ ನಮಗಾಗುವಂತಹ ಅಥವಾ ನಿಮಗಾಗುವ ಉಪಯೋಗಗಳೇನು? ಮಣ್ಣಿನ ಉಪಯೋಗಗಳನ್ನು ಪಟ್ಟಿ ಮಾಡಿ. ಚಳಿಗಾಲದಲ್ಲಿನ ವಾತಾವರಣ ಹೇಗಿರುತ್ತದೆ ತಿಳಿಸು. ಈ ರೀತಿಯಾದಂಥ ಕ್ವಶನ್ಸ್ಗಳನ್ನು ನಾವು ಕೇಳ್ಬೋದು. ರಾಷ್ಟ್ರೀಯ ಹಬ್ಬಗಳ ದಿನಗಳೊಂದಿಗೆ ಹೊಂದಿಸು. ಇದು ಮೇಯ್ನ್ ಇಂಪಾರ್ಟೆಂಟು. ಅಂಬೇಡ್ಕರ್ ಜಯಂತಿ ಯಾವಾಗ ಬರ್ತೈತೆ? ಮಕ್ಕಳ ದಿನಾಚರಣೆ, ಗಣರಾಜ್ಯೋತ್ಸವ ಜನವರಿ 26, ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ 15, ಮಕ್ಕಳ ದಿನಾಚರಣೆ ನವೆಂಬರ್ 1, ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14. ಈ ರೀತಿ ಕ್ವಶನ್ಸ್ಗಳನ್ನು ನಾವು ಮಕ್ಕಳಿಗೆ ಕೇಳೋದ್ರ ಮೂಲಕ ನಾವೇನು ಮಾಡ್ಬೋದು, ನಾವು ಫ್ರೀ ಟೆಸ್ಟ್ ಮತ್ತು ಪೋರ್ ಟೆಸ್ಟ್ ಎರಡನ್ನೂ ಒಂದೇ ರೀತಿ ಕೇಳ್ಬೋದು. ಇದು ಫ್ರೀ ಮತ್ತು ಈ ಒಂದೇ ರೀತಿ ಇರುವಂಥ ಕ್ವಶನ್ಸ್ ಪೇಪರನ್ನು ನಾವಿಲ್ಲಿ ನೋಡ್ಬೋದು. ಇದು ಮೌಖಿಕಕ್ಕೆ ಸಂಬಂಧಪಟ್ಟಂತೆ, ಇದು ಬರವಣಿಗೆಗೆ ಸಂಬಂಧಪಟ್ಟಂತೆ ಕೇಳಿರುವಂಥ ಕ್ವಶನ್ಸ್ ಪೇಪರು.
ಇಷ್ಟು ಪೂರ್ವ ಮತ್ತು ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.